ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಇವತ್ತು ವಿಶೇಷವಾಗಿ ಗೋಧಿ ಹಿಟ್ಟಿನಲ್ಲಿ ಚಾಕ್ಲೇಟ್ ಕೇಕ್ ಅನ್ನ ಮಾಡ್ತಾ ಇದ್ದೀನಿ. ಇದನ್ನ ಸುಲಭವಾಗಿ ಮಾಡ್ಕೋಬಹುದು. ನೀವು ಓವನ್ ಅಲ್ಲೂ ಮಾಡ್ಕೋಬಹುದು, ಇಲ್ಲ ಓವನ್ ಇಲ್ದೇನೂ ಕೂಡ ಹಾಗೆ ಸ್ಟವ್ ಮೇಲೆ ಕೂಡ ಮಾಡ್ಕೋಬಹುದು. ಇದನ್ನ ಯಾವ ರೀತಿ ಮಾಡೋದು ಅಂತ ಹೋಗ್ತಾ ಹೋಗ್ತಾ ನಾ ಈ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೀನಿ. ಇದನ್ನ ನೀವು ಬರ್ಡೇ ಕೇಕ್ ಅಲ್ಲೂ ಕೂಡ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮಕ್ಕಳು ತಿನ್ಬೇಕು ಅಂದಾಗ್ಲೂ ಕೂಡ ಇದನ್ನ ಮಾಡಿ ಕೊಡ್ಬೋದು. ಹಾಗಾದ್ರೆ ಇದನ್ನ ಮಾಡಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಇವಾಗ ನಾವು ನೋಡೋಣ. 1.5 ಕಪ್ಪಿನಷ್ಟು ಹಾಲನ್ನ ತಗೊಂಡಿದ್ದೀನಿ ನಾನು ಇಲ್ಲಿ. ಅದಕ್ಕೆ ವೈಟ್ ವಿನೆಗರ್ 1 ಟೀ ಸ್ಪೂನ್ ಅಷ್ಟು ತಗೋಬೇಕು. ಹಾಲು ಮತ್ತೆ ವೈಟ್ ವಿನೆಗರ್ ಅನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಕಾಫಿ ಪೌಡರ್ ತಗೋಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಅನ್ನ ತಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಈಕ್ವಲ್ ಆಗಿ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಅದು ಬಿಸಿ ನೀರಿನ ಜೊತೆ ಚೆನ್ನಾಗಿ ಮೆಲ್ಟ್ ಆಗ್ಬೇಕು, ಚೆನ್ನಾಗಿ ಕರ್ಗ್ಬೇಕು ಅದು. ಓಕೆ, ಈ ತರ ಮಾಡಿ ನೀವು ಪಕ್ಕಕ್ಕೆ ಇಟ್ಬಿಡಿ. ಅದು ಆವಾಗ ಮೆಲ್ಟ್ ಆಗಿ ಕಂಪ್ಲೀಟ್ ಆಗಿ ರೆಡಿಯಾಗಿ ಇರುತ್ತೆ. ಇವಾಗ ನೀವು ಒಂದು ಬೌಲ್ ತಗೊಳ್ಳಿ. ಆ ಬೌಲಿಗೆ ನೀವು ಇಲ್ಲಿ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆಯನ್ನ ಕೂಡ ಬಳಸ್ಕೋಬಹುದು. ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ಬಳಸ್ಕೊಳ್ಳಿ. ನಾನು ಇಲ್ಲಿ ಬೆಣ್ಣೆಯನ್ನ ಸ್ವಲ್ಪ ಮೆಲ್ಟ್ ಮಾಡಿ ತಗೊಂಡಿದ್ದೀನಿ. ಇದನ್ನ 3/4 ಕಪ್ಪಿನಷ್ಟು ಬೆಣ್ಣೆಯನ್ನ ನೀವು ಇಲ್ಲಿ ಸೇರ್ಸ್ಕೋಬೇಕು. ಅದೇ ರೀತಿ 3/4 ಕಪ್ಪಿನಷ್ಟು ಮೊಸರನ್ನ ಕೂಡ ತಗೊಂಡು ಸೇರಿಸ್ಕೊಳ್ಳಿ. ಹಾಗೆ 1.5 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ಳಿ. ಈ ಎಲ್ಲ ಮಿಶ್ರಣವನ್ನ ನೀವು ಚೆನ್ನಾಗಿ ಗಂಟ್ ಇಲ್ಲದೆ ಇರುವ ಹಾಗೆ ಕಲ್ಸ್ಕೋಬೇಕು. ನೋಡಿ, ಗಂಟು ಬಿಡ್ಬಾರ್ದು, ಅದೇ ರೀತಿ ಕಲ್ಸ್ಕೊಳ್ತಾ ಇರಿ. ತುಂಬಾ ಚೆನ್ನಾಗಿ ಗಂಟು ಬೀಳದೆ ಇರುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಬೆಣ್ಣೆ, ಮೊಸರು ಮತ್ತೆ ಶುಗರು ಚೆನ್ನಾಗಿ ಮಿಕ್ಸ್ ಆಗಿದೆ, ಇವಾಗ ರೆಡಿ ಆಗಿದೆ. ಇದಕ್ಕೆ ನಾವೀಗ ಇಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೋಬೇಕು. ಇಲ್ಲಿ ನಾನು ಒಂದು ಜರಡಿ ಇಟ್ಕೊಳ್ಳಕ್ಕೆ ಪಾತ್ರೆ ತಗೊಂಡಿದ್ದೀನಿ. ಹಾಗೆ ಗೋಧಿ ಹಿಟ್ಟು 3 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನ ತಗೊಳ್ತೀನಿ. ಇದನ್ನ ನೀವು ಹಾಗೇನು ಹಾಕೋಬಹುದು, ಬಟ್ ಜರಡಿ ಹಿಡ್ಕೊಂಡ್ರೆ ನಿಮ್ಗೆ ಉಂಡೆ ಉಂಡೆ ತರ ಆಗಲ್ಲ. ನೈಸ್ ಆಗಿ ನಿಮ್ಗೆ ಮಿಕ್ಸ್ ಮಾಡ್ಕೊಳಕ್ಕೆ ಈಸಿ ಆಗತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 3/4 ಕಪ್ಪಿನಷ್ಟು ಕೊಕೋ ಪೌಡರ್ ಅನ್ನ ಕೂಡ ಸೇರ್ಸ್ಕೊತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನ ಜರಡಿ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನೀವು ಈ ತರ ಜರಡಿ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ತುಂಬಾ ಈಸಿ ಆಗತ್ತೆ, ಗಂಟು ಬೀಳಲ್ಲ. ತುಂಬಾ ಬೇಗಾಗಿ ನೀವು ಮಿಕ್ಸ್ ಮಾಡ್ಕೋಬಹುದು. ಇವಾಗ ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆಗ್ತಾ ಇದೆ. ಇಷ್ಟು ಆಗ್ಬೇಕು. ಇಷ್ಟು ಬರೋ ತನಕ ನೀವು ಮಿಕ್ಸ್ ಮಾಡ್ತಾ ಇರ್ಬೇಕು. ಇವಾಗ ನಾನು ಮೊದ್ಲೇ ಕಾಫಿ ಪೌಡರ್ ಮೆಲ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಸೊ ಅದನ್ನ ಇವಾಗ ನೀವು ಸೇರ್ಸ್ಕೋಬೇಕಿಲ್ಲಿ. ಇಲ್ಲಿ ನೀವು ಕಾಫಿ ಪೌಡರ್ ಯಾಕೆ ಬಳಸ್ತೀರಾ ಅಂದ್ರೆ, ಸೊ ಫ್ಲೇವರಿಗೋಸ್ಕರ ಬಳಸೋದು. ಇಲ್ಲಿ ವೆನಿಲಾ ಎಸೆನ್ಸ್ ನ ಬಳಸ್ಲಿಲ್ಲ, ಅದ್ರ ಬದಲು ಕಾಫಿ ಪೌಡರ್ ಅನ್ನ ಬಳಸ್ಕೊಂಡಿದೀನಿ. ಸೊ ಮತ್ತೆ ನೀವು ಹಾಲನ್ನ ಕೂಡ ಇಲ್ಲಿ ಸೇರ್ಸ್ಕೊಳ್ಳಿ. ಹಾಲು ಮತ್ತೆ ವಿನೆಗರ್ ಅನ್ನ ಸೇರ್ಸ್ಕೊಳ್ಳಿ. ಇದೆಲ್ಲವನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ರೀತಿ ಮಿಕ್ಸರ್ ಇದ್ರೆ ಅದ್ರ ಸಹಾಯದಿಂದ ಮಾಡ್ಕೋಬಹುದು. ಈ ತರ ಇದು ಬೇಗ ಆಗತ್ತೆ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗತ್ತೆ ಇದರಲ್ಲಿ. ಈ ತರ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಅಂತ. ನೋಡಿ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪನೇ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಕೂಡ ಮಿಕ್ಸ್ ಮಾಡ್ಕೋಬಹುದು. ಇದು ಇವಾಗ ರೆಡಿ ಆಗಿದೆ. ನಾವೀಗ ಮಾಡೋ ಮಾಲ್ಟಿಗೆ ಇವಾಗ ಇಲ್ಲಿ ಕೊಕೋ ಪೌಡರ್ ಅನ್ನ ಕೂಡ ಆ ಪಾತ್ರೆಯಲ್ಲಿ ಹಾಕೊಂಡು ತೆಳುವಾಗಿ ಉತ್ಕೋಬೇಕು. ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿದಾಗ
ಹಿಡಿಯಲ್ಲ, ಅಂಟಲ್ಲ ಅದು ಪಾತ್ರಕ್ಕೆ. ಇಲ್ಲ ಅಂದ್ರೆ ನೀವು ಬಟರ್ ಪೇಪರ್ ಇತ್ತಂದ್ರೆ ಕೂಡ ಅದನ್ನು ಕೂಡ ಬಳಸ್ಕೋಬಹುದು. ನಾನಿಲ್ಲಿ ಪೌಡ್ರನ್ನೇ ಕೂಡ ಈ ತರ ಮಾಡ್ಕೊಂಡು ತೆಳುವಾಗಿ ಮಾಡ್ಕೊಂಡಿದೀನಿ, ಪಾತ್ರೆ ಎಲ್ಲ ಹರಡ್ಕೊಂಡಿದೀನಿ. ಇವಾಗ ನಾವು ಕಲಸಿದಂತಹ ಇದನ್ನ ಹಾಕೋಬೇಕು. ಕೇಕ್ ಇದನ್ನ ರೆಡಿ ಮಾಡ್ಕೊಂಡಿದೀವಲ್ವಾ, ಅದನ್ನ ಹಾಕೊಂಡು ಈ ತರ ಟ್ಯಾಪ್ ಮಾಡಿ ಅವಾಗ ಚೆನ್ನಾಗಿ ಅದಕ್ಕೆ ಕುತ್ಕೊಂಡ್ ಬಿಡತ್ತೆ. ಇಲ್ಲಿ ನಾನು ಡೈರಿ ಮಿಲ್ಕ್ 1 ಪ್ಯಾಕೆಟ್ ಚಾಕ್ಲೇಟ್ ತಗೊಂಡಿದ್ದೀನಿ. ಮಧ್ಯದಲ್ಲಿ ಅದನ್ನ ಸೇರ್ಸ್ಕೊಂಡ್ ಬಿಡಿ, ಅವಾಗ ತಿನ್ನುವಾಗ ನಮ್ಗೆ ಚೆನ್ನಾಗಿ ಟೇಸ್ಟ್ ಸಿಗತ್ತೆ. ಈ ರೀತಿಯಾಗಿ ಮಧ್ಯ ಹಾಕೊಳ್ಳಿ. ಆಮೇಲೆ ಅದನ್ನ ಮೇಲ್ಗಡೆ ಹಾಗೆ ಇರ್ಬೇಡಿ, ಓವನ್ ಅಲ್ಲಿ ಅದು ಒಂಥರ ಬರ್ನ್ ಆದಾಗ ಆಗತ್ತೆ. ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ ಹಾಕ್ಬಿಡಿ, ಅದನ್ನ ಮುಚ್ಬಿಡಿ ಅಲ್ಲಿ ಮೇಲ್ಗಡೆಯಿಂದ. ಈ ತರ ಮಾಡಿ ಮುಚ್ಬಿಡಿ. ಓಕೆನಾ? ಎಲ್ಲದನ್ನ ಇದೇ ತರ ಮಾಡ್ಕೊಳ್ಳಿ. ಇವಾಗ ರೆಡಿ ಆಗಿದೆ. ಈಗ ನಾವಿಲ್ಲಿ ಬಾದಾಮಿಯನ್ನ ಸ್ವಲ್ಪ ಲೈಟ್ ಆಗಿ ಪೌಡರ್ ಮಾಡಿ ತಗೊಂಡಿದ್ದೀನಿ, ಅದ್ರ ಮೇಲ್ಗಡೆ ಉದುರ್ಸಕ್ಕೆ. ನೀವಿಲ್ಲಿ ಗೋಡಂಬಿ ಬೇಕಾದ್ರೂ ತಗೋಬಹುದು. ನಾನು ಗೋಡಂಬಿ ತಗೊಂಡಿಲ್ಲ, ಬರೀ ಬಾದಾಮಿಯನ್ನೇ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಮೇಲ್ಗಡೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ನೋಡಿ, ಇಷ್ಟು ರೆಡಿ ಆಗಿದೆ. ಈ ತರ ರೆಡಿ ಮಾಡ್ಕೋಬೇಕು ನೀವು. ಇದು ಇವಾಗ ರೆಡಿ ಆಗಿದೆ. ನೀವು ಒಂದೇ ಓವನ್ ಅಲ್ಲಿ ಇಟ್ಕೋಬಹುದು, ಇಲ್ಲ ಪಾತ್ರೆಯಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಪಾತ್ರದಲ್ಲೂ ಕೂಡ ಮಾಡ್ಬೋದು. ಯಾವ್ದಾದ್ರು ಬಾಣ್ಲೆಯಲ್ಲೂ ಕೂಡ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದು ಸ್ಟ್ಯಾಂಡ್ ಇಟ್ಟು ಆತರ ಪ್ರೀ ಹೀಟ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಓವನ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೇಗ್ ಸೆಟ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಟೆಂಪರೇಚರ್ ಇದೆ. ಇವಾಗ ನಾನು ಫಸ್ಟ್ ಗೆ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. 15 ಮಿನಿಟ್ಸ್ ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು 45 ಮಿನಿಟ್ಸ್ ಗೆ ಟೈಮ್ ಅನ್ನ ಸೆಟ್ ಮಾಡ್ಕೋಬೇಕು. ಇವಾಗ ಫಂಕ್ಷನ್ ಅಲ್ಲಿ ಮೇಲ್ಗಡೆ ಮತ್ತೆ ಅಪ್ಪರ್ ಮತ್ತೆ ಲೋವರ್ ಎರಡು ಫಂಕ್ಷನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಟೈಮ್ ಇಲ್ಲಿ ನಾನು 15 ಮಿನಿಟ್ಸ್ ಗೆ ಇಟ್ಟಿದ್ದೀನಿ, ಯಾಕಂದ್ರೆ ಇವಾಗ ಇದು ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ, ಹಾಗಾಗಿ. ಸೊ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದು ಇವಾಗ ಪ್ರೀ ಹೀಟ್ ಆಗಿದೆ. ಆಲ್ರೆಡಿ 15 ಮಿನಿಟ್ಸ್ ಆಯ್ತು. ನಾನು ಕೇಕ್ ಅನ್ನ ಒಳಗಡೆ ಇಟ್ಟಿದ್ದೀನಿ. ಸೊ ಆಗ್ತಾ ಇದೆ ಇದು. ಇದು ನಿಮ್ಗೆ ಅಟ್ ಲೀಸ್ಟ್ ಒಂದು 45 ಮಿನಿಟ್ಸ್ ಬೇಕಾಗತ್ತೆ. 45 ಮಿನಿಟ್ಸ್ ಆದ್ಮೇಲೆ ಅದನ್ನ ನೀವು ತೆಗಿಬೇಕಾಗುತ್ತೆ. ಅಲ್ಲಿ ತನಕ ನೀವು ವೇಟ್ ಮಾಡ್ಬೇಕು. ನೋಡಿ, ಆಗ್ತಾ ಇದೆ, ಸ್ವಲ್ಪ ಉಪ್ಪಿ ಬರ್ತಾ ಇದೆ ಮೇಲ್ಗಡೆ. ಇವಾಗ ನಮ್ಮ ಕೇಕ್ ರೆಡಿ ಆಗಿದೆ ನೋಡಿ, ಈ ತರ ಬಂದಿದೆ. ಇದನ್ನ ಇವಾಗ ನಾವು ಸೈಡ್ ಎಲ್ಲ ಸ್ವಲ್ಪ ಬಿಡಿಸ್ಕೋಬೇಕು. ಬೆಂದಿದೆಯಾ ನೋಡ್ಬೇಕಂದ್ರೆ ನೀವು ಒಂದು ಕಡ್ಡಿಯ ಸಹಾಯದಿಂದ ಅದನ್ನ ಚುಚ್ಚಿ ನೋಡಿ. ಅದು ಅಂಟಿಲ್ಲ ಅಂದ್ರೆ ಸೊ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿ, ಸೈಡ್ ಎಲ್ಲ ಬಿಟ್ಕೊಳ್ಳಿ ಸ್ವಲ್ಪ. ಸೈಡ್ ಬಿಡಿಸ್ಕೊಳ್ಳಿ, ಅವಾಗ ಈಸಿಯಾಗಿ ತೆಗಿಯಕ್ ಬರುತ್ತೆ. ಇವಾಗ ಅಂಗೈಯಲ್ಲಿ ಇಟ್ಕೊಂಡು ಉಲ್ಟಾ ಮಾಡ್ಬಿಡಿ ಆ ಪಾತ್ರನ. ಅವಾಗ ನಿಮ್ಗೆ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಅಚ್ಚಾಗಿ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇವಾಗ ಫೈನಲ್ ಆಗಿ ನಾನು ಬಾದಾಮಿಯನ್ನ ಸ್ವಲ್ಪ ಇದು ಬಾದಾಮಿಯನ್ನ ಸೊ ಅದನ್ನ ಮೇಲ್ಗಡೆ ಸೇರ್ಸ್ಕೊಂಡಿದೀನಿ. ಚೆನ್ನಾಗಿ ಬಂದಿದೆ. ಈ ತರ ಲುಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಾದಾಮಿನೇ, ಬೇರೆ ಏನು ಸೇರ್ಸಿಲ್ಲ ಇಲ್ಲಿ. ಈ ರೀತಿಯಾಗಿ ನೀವು ಕೇಕ್ ಅನ್ನ ಮಾಡ್ಕೊಳ್ಳಿ. ಸೊ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.